ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗದ್ಯಪ್ಪ ಎಸ್ ಚಿತ್ರನಾಳ್, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ಯಾರಿವಡ್ಗಿ. ಗದ್ಯಪ್ಪ ಹಿಸ್ಟ್ರಿ ಸರ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಗದ್ಯಪ್ಪ ಹಿಸ್ಟ್ರಿ ಸರ್ ಎಂಬ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಇನ್ನೂ ಉತ್ತಮವಾದಂಥ ತರಗತಿಗಳನ್ನು ನೀಡಲು ನೀವು ಪ್ರೋತ್ಸಾಹಿಸಬೇಕು. ನಿಮ್ಮ ಪ್ರೋತ್ಸಾಹ ಸಹಕಾರ ಏನಪ್ಪ ಅಂದರೆ ಅದು ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನೀಡಬೇಕಂತ ದಯವಿಟ್ಟು ಕೇಳಿಕೊಡ್ತೀನಿ. ಮುಂಬರುವ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅನೇಕ ತರಗತಿಗಳನ್ನು ನೀಡಬೇಕು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಉತ್ತಮವಾದಂಥ ರಾಜ್ಯಶಾಸ್ತ್ರ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಹಲವಾರು ವಿಷಯಗಳ ಒಂದು ತರಗತಿಯನ್ನು ಮಾಡಲು ನಿರ್ಧಾರ ಮಾಡಿದ್ದೀವಿ ಈ ಒಂದು ರಜೆ ದಿನಗಳಲ್ಲಿ. ಆದ್ದರಿಂದ ನಿಮ್ಮ ಪ್ರೋತ್ಸಾಹ ಬೇಕು. ನಿಮ್ಮ ಪ್ರೋತ್ಸಾಹ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮುಖಾಂತರ ತೋರಿಸ್ಬೇಕಂತ ಕೇಳ್ಕೊಳ್ತಾ, ಗದ್ಯಪ್ಪ ಹಿಸ್ಟ್ರಿ ಸರ್ ಎಂಬ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೇರವಾಗಿ ನಾನು ವಿಷಯದ ಕಡೆ ಹೋಗ್ತೇನೆ. ಸೊ ವಿಷಯದ ಕಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಮದರ್ ತೆರೇಸಾ ಅವರು ಒಂದು ಮಾತು ಹೇಳ್ತಾರೆ. ಎಷ್ಟೊಂದು ಅದ್ಭುತ ಮಾತು ಹೇಳ್ತಾರೆ ಅಂದರೆ, ನಮ್ಮಿಂದ ಮಹಾನ್ ಕಾರ್ಯಗಳನ್ನು ಮಾಡಲಾಗದು, ಆದರೆ ಪ್ರೀತಿಯಿಂದ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವತ್ತು ಪ್ರೀತಿಯಿಂದ ಒಂದು ಚಿಕ್ಕ ಕಾರ್ಯವನ್ನು ನಾವು ಮಾಡ್ತಾ ಸಾಕ್ತಿದ್ದೀನಿ. ಒಂದು ಖುಷಿ ಅನಿಸುತ್ತಾ, ಎಲ್ಲೋ ಖುಷಿ ಅನಿಸುತ್ತಾ, ವಿಷಯ ಬಿಟ್ಟು ಬೇರೆ ವಿಷಯ ಕಡೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ನನ್ನ ವಿಷಯ ಇತಿಹಾಸ ಆದರೆ ನಾನು ಸಮಾಜಶಾಸ್ತ್ರ ಒಂದು ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಿದ್ರಿ. ಯಾಕೆಂದರೆ ಗ್ರಾಮೀಣ ಬಡ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ 1 ಮತ್ತು 2 ಅಂಕ ಸರಿಯಾಗಿ ನೋಡಿಕೊಂಡ್ರೆ ಆ ದ್ವಿತೀಯ PUCಯಲ್ಲಿ ಮಕ್ಕಳು ಪಾಸ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ಆಶೆ ಭಾವನೆಯೊಂದಿಗೆ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀನಿ. ನಿನ್ನೆ ದಿನ 1ನೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೆ, ಇವತ್ತು 2ನೇ ಮಾದರಿ ಪ್ರಶ್ನೆಗೆ ಬಿಡಿಸ್ತಾ ಹೋಗ್ತೀನಿ, ಸಮಾಜಶಾಸ್ತ್ರ. ಸೊ ಇಲ್ಲಿ ಭಾಗ ಎ ಸರಿಯಾದ ಉತ್ತರನ ಆರಿಸಿ ಬರೆಯಿರಿ. ಅಂದರೆ ಇವು ಬಹುವಾಕ್ಯ ಪ್ರಶ್ನೆಗಳಿರ್ತಾವ. ಮೊದಲನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಮೊದಲನೇ ಪ್ರಶ್ನೆ ಇದೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಹೆಚ್ಚು ನಗರೀಕರಣಗೊಂಡ ಜಿಲ್ಲೆಗಳ ಇಳಿಕೆ ಕ್ರಮದಲ್ಲಿ ಆರಿಸಿ ಅಂತಿದೆ. ಅಂದರೆ ಯಾವುದು ಮೊದಲ ಅತಿ ಹೆಚ್ಚು ನಗರೀಕರಣಗೊಂಡಿದೆ, ಅದರ ನಂತರ ಯಾವುದಿದೆ, ಅದರ ನಂತರ ಯಾವುದಿದೆ, ಅದರ ನಂತರ ಯಾವುದಿದೆ, ಈಗ ಇಳಿಕೆ ಕ್ರಮದಲ್ಲಿ ಬರಬೇಕು ನಾವು. ಅರ್ಥ ಆಯ್ತಾ? 100 ಆಗಿಂದ 99 ಆಗಿಂದ 98 ಆಗಿಂದ 97, ಇದು ಇಳಿಕೆ ಕ್ರಮ. ಈ ರೀತಿ ಇಳಿಕೆ ಕ್ರಮದಲ್ಲಿ ಬರೀರಿ ಅನ್ನುವಂಥ ಆರಿಸಿ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಸುಮಾರು ABCD ಅನ್ನುವಂಥ ಆಯ್ಕೆಗಳು ಕೊಟ್ಟಿದ್ದಾರೆ. ನಾನು ನೇರವಾಗಿ ಉತ್ತರ ಕಡೆ ಹೋಗ್ಬಿಡ್ತೀನಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನಗರೀಕರಣಗೊಂಡಿದ್ದ ಜಿಲ್ಲೆ ಯಾವುದಂದರೆ ಅದು ಬೆಂಗಳೂರು. ಆನಂತರ ಬೆಂಗಳೂರು ನಂತರ ನಗರೀಕರಣದ ಜಿಲ್ಲೆ ಯಾವುದಂದರೆ ಧಾರವಾಡ ನಂತರ ನಗರೀಕರಣದ ಜಿಲ್ಲೆ ಯಾವುದಂದರೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಅಂತ ಕರಿತೀವಿ. ಆನಂತರದಲ್ಲಿ ಕೊನೆಯದಾಗಿ ಮೈಸೂರು. ಅಂದರೆ ಸರಿಯಾದಂಥ ಉತ್ತರ ಎ ಆಪ್ಷನ್ಸ್ ಮಕ್ಕಳೇ. ನೆಕ್ಸ್ಟು 2ನೇ ಪ್ರಶ್ನೆ ಕಡೆ ಹೋಗೋಣ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನರು ಇರುವ ರಾಜ್ಯಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ. ನೋಡಿ ಯಾವ ರೀತಿಯಾದಂಥ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಅಂದರೆ SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನರು ಅತಿ ಹೆಚ್ಚು ಎಲ್ಲಿದ್ದಾರೆ, ಆನಂತರ ಎಲ್ಲಿದ್ದಾರೆ ಅನ್ನುವಂಥ ರಾಜ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ್, ತಮಿಳುನಾಡು ಈ ರೀತಿ ಇದೆ. ಅತಿ ಹೆಚ್ಚು ಇರೋದು ಉತ್ತರ ಪ್ರದೇಶ. ಇಲ್ಲಿ 4 ಉತ್ತರ ಪ್ರದೇಶ ಇದೆ. ಯಾವ್ದು ಆಯ್ಕೆ ಮಾಡಬೇಕಂತ. ಉತ್ತರ ಪ್ರದೇಶದ ನಂತರ ಅತಿ ಹೆಚ್ಚು ಇರುವವರಂತರು ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಪಶ್ಚಿಮ ಬಂಗಾಳ ನಂತರ ಬಿಹಾರ್ ನಂತರ ತಮಿಳುನಾಡು. ಸರಿಯಾದ ಉತ್ತರ ಎ ಮಕ್ಕಳೇ. 2000 ಜನರ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಇರುವ ರಾಜ್ಯಗಳಂತ ನೋಡ್ತೀವಿ. ಆ ನಂತರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗ ರಚನೆಗೆ ಅವಕಾಶ ನೀಡಿರುವ ವಿಧಿ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಯಾವ ವಿಧಿಯ ಪ್ರಕಾರ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಆಯೋಗನ ರಚನೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಕೇಳಿದರೆ ಸರಿಯಾದಂಥ ಉತ್ತರ ಬಿ 338ನೇ ವಿಧಿಯ ಪ್ರಕಾರ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ರಚನೆ ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟು 4ನೇ ಪ್ರಶ್ನೆ ನೋಡಿ, ಅಪ್ಪ ಸಂಸ್ಕೃತ ಅನುಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಅಂತ ಇದೆ. MN ಶ್ರೀನಿವಾಸ್ ಅಂತಿದೆ, N ಪ್ರಸಾದ್ ಅಂತಿದೆ, ಮುಜಿಮ್ದಾರ್ ಅಂತಿದೆ, ಮೆಕ್ಕಿಮ್ ಮೆರಿಯಟ್ ಅಂತಿದೆ. ಈ ಅಪ್ಪ ಸಂಸ್ಕೃತ ಅನುಕರಣ ಪರಿಕಲ್ಪನೆ ಪರಿಚಯಿಸಿದ್ದಾರೆ ಅಂದರೆ ಮುಜಿಮ್ದಾರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ಸ್ ಸಿ ಬರೀಬೇಕಾಗುತ್ತಾ, ಮುಜಿಮ್ದಾರ್. ನೆಕ್ಸ್ಟು
ಈ ಒಂದು ಬಹು ಆಯ್ಕೆಯಲ್ಲಿ ಕೊನೆಯ ಪ್ರಶ್ನೆ, ಪಶ್ಚಿಮ ಬಂಗಾಳದ ಗುರ್ಖಾಲ್ಯಾಂಡ್ ಚಳವಳಿ ಯಾವ ಚಳವಳಿಗೆ ಉದಾಹರಣೆಯಾಗಿದೆ? ಒಳಗೊಳ್ಳಿಕೆ ಚಳವಳಿ, ರೈತ ಚಳವಳಿ, ಹೊರಗೊಳ್ಳುವಿಕೆ ಚಳವಳಿ, ಧಾರ್ಮಿಕ ಚಳವಳಿ. ಸರಿಯಾದಂಥ ಉತ್ತರಕ್ಕೆ ಹೋಗ್ಬಿಡ್ತೀನಿ, ಸಿ ಆಪ್ಷನ್ಸ್, ಹೊರಗೊಳ್ಳುವಿಕೆ ಚಳವಳಿ. ಅಂದರೆ ಅವರು ಗುರ್ಖರ್ ಏನಿದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥ ಒಂದು ಗುರ್ಖರ್ ಜನಾಂಗ ಏನಿದೆ, ನಮಗಾಗಿ ಒಂದು ಪ್ರತ್ಯೇಕವಾದಂಥ ರಾಷ್ಟ್ರ ಬೇಕು ಅನ್ನುವಂಥ ಪರಿಕಲ್ಪನೆ ಅವ್ರಿಗಿದ್ದಾರೆ. ಹಾಗಾಗಿ ಹೊರಗೊಳ್ಳುವಿಕೆ ಚಳವಳಿ ಸರಿಯಾದಂಥ ಉತ್ತರ ಅಂತ ನೋಡ್ತೇವೆ. ಇನ್ನು ಬಿಟ್ಟ ಸ್ಥಳಕ್ಕೆ ಬಂದ್ಬಿಡೋಣ. ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಡ್ಯಾಸ್ ಅನ್ನುವಂಥದ್ದೇ ನಿಮಗೆಲ್ಲ ಗೊತ್ತಿರಬೇಕು. ಇಲ್ಲಿ ಬ್ರಿಟಿಷರು ಮತ್ತು ಇಲ್ಲಿ ಪೋರ್ಚುಗೀಸರು ಇಬ್ಬರು ಇದ್ದಾರೆ. ಯಾರ್ದು ಹಾಕಬೇಕು ನಾವಂದರೆ, ಮೊದಲಿಗೆ ಬ್ರಿಟಿಷರು ಬರುವುದಿಲ್ಲ, ಆದರೆ ಭಾರತದಲ್ಲಿ ಬಂದು ಭಾರತೀಯರನ್ನು ಬ್ರಿಟಿಷರು ಆಳಿದ್ರು. ಆದರೆ ಅವ್ರಿಗಿಂತ ಮುಂಚಿತವಾಗಿ ವ್ಯಾಪಾರಕ್ಕೆ ಅಂತ ಬಂದವರು ವಾಸ್ಕೋ ಡಿ ಗಾಮ ಬರ್ತಾನೆ, ಅವನು ಏನಪ್ಪ ಅಂದರೆ ಪೋರ್ಚುಗೀಸರಾಗಿದ್ದರು. ಹಾಗಾಗಿ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು ಭಾರತಕ್ಕೆ ಬಂದವರು ಅಂದರೆ ಪೋರ್ಚುಗೀಸರು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಬರಬೇಕಾಗುತ್ತಾ. ನೆಕ್ಸ್ಟು 7ನೇ ಪ್ರಶ್ನೆ, ಕಾಸ್ಟ್ ಅಥವಾ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಅಂತಿದೆ. ಇಲ್ಲಿ ಸರಿಯಾದಂಥ ಉತ್ತರ JH ಹಟನ್ ಅನ್ನುವಂಥ ವ್ಯಕ್ತಿ. JH ಹಟನ್ ಅನ್ನುವಂಥ ವ್ಯಕ್ತಿ ಈ ಕ್ಯಾಸ್ಟ್ ಇನ್ ಇಂಡಿಯಾ ಗ್ರಂಥವನ್ನು ರಚನೆ ಮಾಡಿದರು ಅನ್ನುವಂಥದ್ದು ಬರೀಬೇಕಾಗುತ್ತಾ. ನೆಕ್ಸ್ಟ್ 8ನೇದು, ಅರ್ಜನ್ ಎಂಬ ಪದವನ್ನು ಪರಿಚಯಿಸಿದವರು ಯಾರಂದರೆ ಇಲ್ಲಿ ಸರಿಯಾದಂಥ ಉತ್ತರ ಇಲ್ಲಿ ನಾನು ಟಿಕ್ ಮಾಡ್ತಿದ್ದೀನಿ, ನರಸಿಂಹ ಮೆಹ್ತಾ. ನರಸಿಂಹ ಮೆಹ್ತಾ ಅವರು ಈ ಒಂದು ಅರ್ಜನ್ ಅನ್ನುವ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಹುಟ್ಟಾಕ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಸಮೂಹ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳ ಎಂದವರು ಡ್ಯಾಸ್ ಅಂತಿದೆ, ರಾಬರ್ಟ್ ಪುಟ್ನಮ್. ಸರಿಯಾದಂಥ ಉತ್ತರ ರಾಬರ್ಟ್ ಪುಟ್ನಮ್ ಮಕ್ಕಳೇ, ರಾಬರ್ಟ್ ಪುಟ್ನಮ್ ಅವರು. ನೆಕ್ಸ್ಟ್ 10ನೇ ಪ್ರಶ್ನೆಗೆ ಹೋಯಮ್ಮ. ಸ್ವಗೌರವ ಚಳುವಳಿಯನ್ನು ಆರಂಭಿಸಿದವರು, ಸ್ವಗೌರವ ಚಳುವಳಿಯನ್ನು ಆರಂಭಿಸಿದವರು EV ರಾಮಸ್ವಾಮಿ ಅವರು, ರಾಮಸ್ವಾಮಿ ನಾಯ್ಕ ಅವರು. ಸ್ವಗೌರವ ಅಥವಾ ಆತ್ಮಗೌರವ ಚಳವಳಿ ಅಂತ ಕರಿತೀವಿ. ಸ್ವಗೌರವ ಚಳವಳಿಯನ್ನು ಆರಂಭಿಸ್ತಾರ ಅಂತ ನೋಡ್ತೀವಿ. ಸುಮಾರು 10 ಅಂಕಗಳನ್ನು ನೋಡ್ಕೊಂಡಿವಿ. ನಾವು ನೇರವಾಗಿ ಹೊಂದಿಸಿ ಬೇರೆ ಕಡೆ ಹೋಗೋಣ. ಇಲ್ಲಿ ಒಂದು ಕಡೆ ಎ ಭಾಗ, ಒಂದು ಕಡೆ ಬಿ ಭಾಗ ಕೊಟ್ಟಿದ್ದಾರೆ. ಒಂದು ಕಡೆ ಮಹಿಳಾ ಆಯೋಗ, ಸೈಂಟ್ ಸೈಮನ್ ಆಯೋಗ, ಟೆಲಿಶಾಪಿಂಗ್, ಕೂಲಿಗಾಗಿ ಕಾಳು ಯೋಜನೆ, W2 ಕಟ್ಟಡ ಧ್ವಂಸ. ಅಂದರೆ ಯಾವಾಗ ನಡೀತು ಆ ಕಾಲಘಟ್ಟಗಳನ್ನ ಇಶ್ಯೂಗಳನ್ನ ಕೊಟ್ಟಿದ್ದಾರೆ. ಇದು ಒಂಥರ ಇತಿಹಾಸ ಅನಿಸುತ್ತೆ. ಇತಿಹಾಸದಲ್ಲಿ ಈ ಥರ ಕೊಡೋದು ಸಾಧ್ಯತೆ ಇರ್ತದೆ, ಆದರೆ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ ಅಂತ. ಸೊ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ರಚನೆ ಆಯಿತು ಅಂತಂದರೆ ಸರಿಯಾದಂಥ ನೀವು ಹೊಂದಿಸ್ಬೇಕು. ಸೊ 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ರಚನೆ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಸೆಂಟ್ ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತ್ತು, ಭೇಟಿ ನೀಡಿತ್ತಂದರೆ ಸರಿಯಾದಂಥ ಉತ್ತರ 1928ರಲ್ಲಿ ಸೈಮನ್ ಆಯೋಗ ಬಂದಿತ್ತು ಅನ್ನುವಂಥದ್ದು ಭಾರತಕ್ಕೆ. ನೆಕ್ಸ್ಟು ಟೆಲಿಶಾಪಿಂಗ್ ಅಂತಿದೆ. ಯಾವಾಗ ಟೆಲಿಶಾಪಿಂಗ್ ಸ್ಥಾಪನೆ ಆಯಿತು ಅಂತಂದರೆ ನೀವು ಬರಬೇಕಾಗುತ್ತೆ 1979. ಆಪ್ಷನ್ಸ್ ವಿ 1979. ಕೂಲಿಗಾಗಿ ಕಾಳು ಯೋಜನೆ ಯಾವಾಗ ಜಾರಿಗೆ ಬಂತಂದ್ರೆ 1977ರಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಜಾರಿಗೆ ಬಂದಂತ ನೋಡ್ತೀವಿ. W2 ಕಟ್ಟಡ ಧ್ವಂಸ ಯಾವಾಗ ಆಯ್ತಂದರೆ ನೀವು 3ನೇದಕ್ಕೆ ಹೋಗಬೇಕು, 2001ರಲ್ಲಿ W2 ಕಟ್ಟಡ ಧ್ವಂಸ ಆಯಿತು ಅಂತ ನೋಡ್ತೀವಿ. ಈ ರೀತಿಯಾಗಿ ಸರಿಯಾಗಿ ಹೊಂದಿಸ್ಬೇಕಾಗುತ್ತೆ. ಇದರ ಮುಂದ್ಗಡೆ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದ್ಗಡೆ ಏನು ಬರಬೇಕಂದ್ರೆ ನೀವು 1902 ಬರಬೇಕು. ಸೈಂಟ್ ಸೈಮನ್ ಆಯೋಗದ ಮುಂದ್ಗಡೆ ಏನು ಬರಬೇಕಂದ್ರೆ 1928 ಬರಬೇಕು. ಟೆಲಿಶಾಪಿಂಗ್ ಮುಂದ್ಗಡೆ ಏನು ಬರಬೇಕಂದ್ರೆ 1979 ಬರಬೇಕು. ಕೂಲಿಗಾಗಿ ಕಾಳು ಯೋಜನೆ ಮುಂದ್ಗಡೆ ಏನು ಬರಬೇಕಂದ್ರೆ 1977 ಬರಬೇಕು. W2 ಕಟ್ಟಡ ಧ್ವಂಸ ಪ್ರಕರಣ ಮುಂದ್ಗಡೆ ಏನು ಬರಬೇಕಂದ್ರೆ 2001 ಬರಬೇಕು. ಇಷ್ಟು ಬರೆದರೆ 5 ಅಂಕ ನಿಮ್ಮದಾಗುತ್ತೆ ಮಕ್ಕಳೇ. ನೇರವಾಗಿ ನಾವು 1 ಅಂಕದ ಪ್ರಶ್ನೆ ಕಡೆ ಹೋಗಿಬಿಡೋಣ. ಸೊ 1 ಅಂಕದ ಪ್ರಶ್ನೆ ಏನಿದೆ, ದ್ವಿಜ ಎಂಬ ಪದದ ಅರ್ಥವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ. ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಸಂಸ್ಥೆ ಎಂದು ಕರೆದವರು ಯಾರು? ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? MG ನರೇಗಾ ವಿಸ್ತರಿಸಿ, ಜನತಾ ವಿಪ್ಲವ ಎಂದರೇನು ಅನ್ನುವಂಥ ಪ್ರಶ್ನೆಗಳು ಇದಾವೆ. ಸೊ ಈ ಪ್ರಶ್ನೆಗಳ ಕಡೆ ನಾವು ಉತ್ತರ ಕಡೆ ಗಮನವನ್ನು ಕೊಡೋಣ. ಓಕೆ, ದ್ವಿಜ ಎಂಬ ಪದದ ಅರ್ಥವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ. ದ್ವಿಜ ಎಂದರೆ ಏನು ಬರಬೇಕಂದ್ರೆ 2 ಬಾರಿ ಜನ್ಮ ತಾಳಿದವರು. 2 ಬಾರಿ ಜನ್ಮ ತಾಳಿದವ್ರನ್ನ ನಾವು ದ್ವಿಜ ಎನ್ನುತ್ತೇವೆ. ನೆಕ್ಸ್ಟ್, ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಸಮಿತಿ ಎಂದು ಕರೆದವರು ಯಾರೆಂದರೆ ಓ ಮಾಲೆ. ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಸಮಿತಿ ಎಂದು ಕರೆದವರು ಯಾರೆಂದರೆ ಓ ಮಾಲೆ ಅನ್ನುವಂಥವ್ರು ಕರಿತಾರೆ ಅಂತ ನೋಡ್ತೀವಿ. ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂದರೆ ಆ್ಯಡಮ್ ಸ್ಮಿತ್. ಇದು ಆಡಮ್ ಅಂತಾಗಿದೆ, ಆ್ಯಡಮ್ ಸ್ಮಿತ್.
ಈ ಆಡಮ್ ಸ್ಮಿತ್ ಯಾರು ಗೊತ್ತಿರಬೇಕಲ್ಲ ನಿಮಗೆ, ಈತ ಅರ್ಥಶಾಸ್ತ್ರದ ಪಿತಾಮಹ, ಈತ ಕಾಣದ ಕೈ ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರದಲ್ಲಿ ಪ್ರಯೋಗ ಮಾಡ್ತಾನೆ ಅಂತ ನೋಡ್ತೀವಿ, ಆಡಮ್ ಸ್ಮಿತ್. ನೆಕ್ಸ್ಟು MG ನರೇಗಾ ವಿಸ್ತರಿಸಿ ಬರಬೇಕು. MG ನರೇಗಾ ಅಂದರೆ M ಅಂದ್ರೆ ಮಹಾತ್ಮ, G ಅಂದ್ರೆ ಗಾಂಧಿ, N ಅಂದ್ರೆ ನ್ಯಾಷನಲ್, R ಅಂದ್ರೆ ರೂರಲ್, E ಅಂದರೆ ಎಂಪ್ಲಾಯ್ಮೆಂಟ್, G ಅಂದರೆ ಗ್ಯಾರಂಟಿ, A ಅಂದರೆ ಆ್ಯಕ್ಟ್. ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟು ಜನತಾ ವಿಪ್ಲವ ಎಂದರೇನು ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಉತ್ತರ ಬರೀಬೇಕಾಗುತ್ತಾ, ದೀರ್ಘಕಾಲದಿಂದ ಪರಿಹಾರವಾಗದ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುತ್ತವೆ, ಇದನ್ನು ಜನತಾ ವಿಪ್ಲವ ಎನ್ನುತ್ತೇವೆ ಅನ್ನುವಂಥದ್ದು ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸರಿಪಡಿಸಬೇಕು. ನಾನು ಸರಿಯಾಗಿ ಓದ್ತಿದ್ದೀನಿ ನೋಡಿ. ದೀರ್ಘಕಾಲದಿಂದ ಪರಿಹಾರವಾಗದ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುತ್ತವೆ, ಇದನ್ನು ನಾವು ಜನತಾ ವಿಪ್ಲವ ಎನ್ನುತ್ತೇವೆ ಅನ್ನುವಂಥ ಅಂಶವನ್ನು ಉತ್ತರವನ್ನು ನೀವು ಬರೆದರೆ 1 ಅಂಕ ನಿಮ್ಮದಾಗುತ್ತಾ. ನೇರವಾಗಿ 2 ಅಂಕದ ಕಡೆ ನಾವು ಪಯಣವನ್ನು ಮಾಡೋಣ. ಸುಮಾರು 2 ಅಂಕದ 8 ಪ್ರಶ್ನೆಗಳು ಕೊಟ್ಟಿದ್ದಾವೆ. ನೀವು 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತಾ. ಸೊ ಆರೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ. ಲಿಂಗ ಮತ್ತು ಲಿಂಗತ್ವಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಕರ್ನಾಟಕದ ಯಾವುದಾದರೂ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಭಾರತದ ಯಾವುದಾದರೂ 2 ಮೆಟ್ರೋಪಾಲಿಟನ್ ನಗರಗಳನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ. ಮೆಕಿನ್ಸೆ ಮಾದರಿಯ ಅಭಿವೃದ್ಧಿ ಎಂದರೇನು? ದೂರದರ್ಶನ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳನ್ನು ತಿಳಿಸಿ. ಬೋಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳವಳಿಯ ಪ್ರಮುಖ ಅಂಶಗಳನ್ನು ಬರೆಯಿರಿ. ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ. ನಾವು ನೇರವಾಗಿ ಉತ್ತರಕ್ಕೆ ಹೋಗ್ಬಿಡೋಣ ಅಂತ. ಸೊ ಇಲ್ಲಿ 17ನೇ ಪ್ರಶ್ನೆ, ಆರೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ, 1 ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ, 2ನೇದು ವಿಲೀನಕ್ಕೆ ಬುಡಕಟ್ಟು ಸಮೂಹಗಳ ವಿರೋಧ. ಈ ಒಂದು ಆರೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳು. ಇಷ್ಟು ಬರೆದರೆ 2 ಅಂಕ ನಿಮ್ಮದಾಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಯಾವುದಾದ್ರೂ 2 ಪ್ರಬಲ ಜಾತಿಗಳನ್ನ ಹೆಸರಿಸಿ ಅನ್ನುವಂಥ ಪ್ರಶ್ನೆ. 1 ಒಕ್ಕಲಿಗ, ಇನ್ನೊಂದು ಲಿಂಗಾಯತ. ಇವು ಕರ್ನಾಟಕದಲ್ಲಿ ಇರ್ತಕ್ಕಂಥ 2 ಪ್ರಬಲ ಜಾತಿಗಳು ಅಂತ ನೋಡ್ತೀವಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದ ಯಾವುದಾದ್ರೂ 2 ಮೆಟ್ರೋಪಾಲಿಟನ್ ನಗರಗಳನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ. ಬಾಂಬೆ, ಬೆಂಗಳೂರು ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಬಾಂಬೆ ಮತ್ತು ಬೆಂಗಳೂರು. ನೆಕ್ಸ್ಟು, ಲಿಂಗ ಮತ್ತು ಲಿಂಗತ್ವಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ. ಲಿಂಗ ಅಂದರೆ ಲಿಂಗವು ಜೈವಿಕ ಅಂಶವಾಗಿದ್ದರೆ ಜೈವಿಕವಾದ ಹಾಗೂ ಶಾರೀರಿಕವಾದ ಸ್ಥಿತಿಗಳು ಅವು ಸ್ತ್ರೀ ಮತ್ತು ಪುರುಷ ಲಿಂಗಗಳನ್ನು ನಿರ್ಧರಿಸುತ್ತವೆ ಅಥವಾ ನಿರ್ಧರಿಸುತ್ತದೆ ಅನ್ನುವಂಥದ್ದು ಲಿಂಗಕ್ಕೆ ಸಂಬಂಧಿಸಿದಂಥ ಅಂಶವಾದರೆ, ಲಿಂಗತ್ವಕ್ಕೆ ಏನು ಬರಬೇಕಪ್ಪ ಅಂದ್ರೆ, ಪುರುಷತ್ವ ಮತ್ತು ಸ್ತ್ರೀಯತ್ವ ಲಕ್ಷಣಗಳನ್ನು ಮತ್ತು ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಂಸ್ಕೃತಿಗಳನ್ನು ಪರಿಗಣಿಸುತ್ತವೆ ಅನ್ನುವಂಥದ್ದು ಲಿಂಗತ್ವಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಈ ರೀತಿಯಾದಂಥ ವ್ಯತ್ಯಾಸವನ್ನು ಬರೆದರೆ 2 ಅಂಕ ನಿಮ್ಮದಾಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆ ಹೋಗೋಣ. ಮೆಕಿನ್ಸೆ ಮಾದರಿಯ ಅಭಿವೃದ್ಧಿ ಎಂದರೆ ಎನ್ನುವಂಥ ಪ್ರಶ್ನೆ. ವಿಶ್ವ ವಾಣಿಜ್ಯ ಸಂಘಟನೆಯ ಆಧಾರಿತ ಮಾದರಿ ಕೃಷಿ ಪದ್ಧತಿ, ಉದ್ಯಮ ಆಧಾರಿತ ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದು ಮೆಕಿನ್ಸೆ ಮಾದರಿಯ ಅಭಿವೃದ್ಧಿ ಅಂತ ಕರಿತೀವಿ. ವಿಶ್ವ ವಾಣಿಜ್ಯ ಸಂಘಟನೆಯ ಆಧಾರಿತ ಕೃಷಿ ಪದ್ಧತಿ ಆಗಿರ್ಬೋದು, ಉದ್ಯಮ ಆಧಾರಿತ ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದೇ ಮೆಕಿನ್ಸೆ ಮಾದರಿಯ ಕೃಷಿ ಮಾದರಿಯ ಅಭಿವೃದ್ಧಿ ಅಂತ ಕರಿತೀವಿ. ನೆಕ್ಸ್ಟು, ದೂರದರ್ಶನ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳಂದರೆ ರಾಮಾಯಣ ಮತ್ತು ಮಹಾಭಾರತ ಅಂತ ನೋಡ್ತೀವಿ. ನೆಕ್ಸ್ಟು, ಬೋಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳವಳಿಯ ಪ್ರಮುಖ ಅಂಶಗಳನ್ನು ಬರೆಯಿರಿ. ಈ ಬೋಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳವಳಿ ಪ್ರಮುಖ ಅಂಶಗಳಿಂದ 1 ನಿಷ್ಠತೆ, 2ನೇದು ಆದರ್ಶವಾದ. ನಿಷ್ಠತೆ ಮತ್ತು ಆದರ್ಶವಾದ ಈ ಬೋಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳವಳಿಯ ಪ್ರಮುಖ ಅಂಶಗಳನ್ನು ನೋಡ್ತೀವಿ. ನೆಕ್ಸ್ಟು, ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳನ್ನು ತಿಳಿಸಿ ಅಂತ ನೋಡ್ತೀವಿ. ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳಂತಂದರೆ ಜಾಗತಿಕ ಸಮುದಾಯ ಮತ್ತು ಜಾಗತಿಕ ಅನ್ಯೂನ್ಯತೆ. ಇವತ್ತು ಇಡೀ ಜಗತ್ತೇ ಒಂದು ಸಮುದಾಯ ಆಗಿದೆ ಮತ್ತು ಅನ್ಯೂನ್ಯತೆ ಆಗಿದೆ ಅಂತ ನೋಡ್ತೀವಿ. ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳನ್ನ ನೋಡ್ತೀವಿ. ಇಲ್ಲಿಗೆ ಸರಿಸುಮಾರು 1 ಅಂಕದಲ್ಲಿ ಬಹು ಆಯ್ಕೆ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ವಂದಿಸಿಬರೇರ್ ಆಗಿರ್ಬೋದು 1 ಅಂಕ ಮತ್ತು 2 ಅಂಕದ ಒಂದು ಚರ್ಚೆಯನ್ನಾಯಿತು. ಹಾಗಾಗಿ ಇನ್ನು ಉತ್ತಮ ತರಗತಿಯನ್ನು ಮತ್ತು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ವೀಕ್ಷಣೆ ಮಾಡಬೇಕಂದ್ರೆ ಗದ್ದಪ್ಪ ಹಿಸ್ಟ್ರಿ ಸರ್ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಈ ಒಂದು ತರಗತಿಯನ್ನು ವೀಕ್ಷಣೆ ಮಾಡಬೇಕಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ನಾನು ಮುಕ್ತಾಯ ಮಾಡ್ತೀನಿ. ನಾಳೆ ದಿನ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.